ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಶೈಲಜಾ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ರುಚಿಕರವಾದ ಮತ್ತು ಆರೋಗ್ಯಕರವಾದ ತರಕಾರಿ ಸಾಂಬಾರ್. ತರಕಾರಿ ಸಾಂಬಾರ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ, ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಬನ್ನಿ ಅಂತ ತರಕಾರಿ ಸಾಂಬಾರನ್ನ ಹೇಗೆ ಮಾಡೋದು, ಅದಕ್ಕೇನೇನು ಬೇಕು ಅಂತ ನೋಡೋಣ. ಮೊದಲಿಗೆ ಬದನೆಕಾಯಿ 1/4 kg, ಮೂಲಂಗಿ 1/4 kg, ಆಲೂಗೆಡ್ಡೆ 1, ಬೀನ್ಸ್ 1/4 kg, ಚಪ್ಪರದವರೆಕಾಯಿ 1/4 kg, ತೊಗರಿಬೇಳೆ 1/4 kg. ಇವಾಗ ತೋರಿಸಿದ್ನಲ್ಲ ಆ ಎಲ್ಲ ತರಕಾರಿನೂ ನೋಡಿ ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಮೂಲಂಗಿ, ಚಪ್ಪರದವರೆಕಾಯಿ ಮತ್ತು ಬೀನ್ಸು, ಬದನೆಕಾಯಿ ಮತ್ತು ಆಲೂಗೆಡ್ಡೆ ನೋಡಿ ಇವೆಲ್ಲ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಆದ ನಂತರ ಒಂದು ಕುಕ್ಕರ್ಗೆ 1.5 ಚಮಚಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಂತರ 1/4 kg ಬೇಳೆನ ಚೆನ್ನಾಗಿ ವಾಶ್ ಮಾಡಿ ಹಾಕೊಳ್ತಾ ಇದ್ದೀನಿ. ಬದನೆಕಾಯಿ, ಚಪ್ಪರದವರೆಕಾಯಿ ಮತ್ತು ಆಲೂಗೆಡ್ಡೆ, ನಂತರ ಬೀನ್ಸು, ಸೊ ಇದೆಲ್ಲನೂ ಚೆನ್ನಾಗಿ ಕಟ್ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಲಾಸ್ಟಲ್ಲಿ ಮೂಲಂಗಿ. ಸೊ ಇಷ್ಟನ್ನು ಸೇರಿಸ್ಕೊಂಡಾದ ನಂತರ 1 ಟೇಬಲ್ ಸ್ಪೂನಷ್ಟು ಅರಿಶಿಣ, 1.5 ಟೇಬಲ್ ಸ್ಪೂನಷ್ಟು ಉಪ್ಪು ಮತ್ತು ರುಚಿಗೆ ಸ್ವಲ್ಪ ಚೆನ್ನಾಗಿ ಬೇಯಲಿ ಅಂತ ಎಣ್ಣೆ. ಸೊ ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹೀಗೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಬೇಕಾಗತ್ತೆ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಕ್ಲೋಸ್ ಮಾಡಿ. ಕ್ಲೋಸ್ ಮಾಡಿ ಆದಮೇಲೆ ವಿಸಲ್ ಆಗೋ ಅಷ್ಟರಲ್ಲಿ ಬನ್ನಿ ಇವಾಗ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಕಾಯಿ ತುರಿ ಅರ್ಧ ಒಡೆ, ಶುಂಠಿ ಸ್ವಲ್ಪ, ಈರುಳ್ಳಿ 2, ಖಾರದ ಪುಡಿ 3 ಟೇಬಲ್ ಸ್ಪೂನ್, ಧನಿಯಾ ಪುಡಿ 4 ಟೇಬಲ್ ಸ್ಪೂನ್, ಚಕ್ಕೆ ಪೌಡರ್ 1/2 ಟೇಬಲ್ ಸ್ಪೂನ್. ಸೊ ಇವೆಲ್ಲ ಹಾಕಿದಾದ್ಮೇಲೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಳ್ಳಿ. ನಂತರ ಇವಾಗ ಬನ್ನಿ ಇವಾಗ ಪೇಸ್ಟ್ ಮಾಡ್ಕೊಂಡು ಬರೋಣ. ನೋಡಿಕೊಂಡು ಸಾಫ್ಟಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಇವಾಗ ತೋರಿಸ್ತೀನಿ. ಈ ಥರ ಇಷ್ಟು ಪೇಸ್ಟ್ ಆದರೆ ಸಾಕಾಗುತ್ತೆ ನಮಗೆ ಸಾಂಬಾರಿಗೆ. ಬನ್ನಿ ಇವಾಗ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ. ಇವಾಗ ವಿಸಲು ಆಗಿದೆ. ಇವಾಗ ವಿಸಲ್ ಆಗಿ ತರಕಾರಿ ಎಲ್ಲ ಬೆಂದಿದೆ. ವಿಸಲ್ ಆಗೋದಕ್ಕೆ 3 ವಿಸಲ್ ಕೂಗಿಸಿದ್ರೆ ಸಾಕಾಗುತ್ತೆ. ನೋಡಿ ಈ ಥರ ಇಷ್ಟು ಚೆನ್ನಾಗಿ ಬೇಯಬೇಕು ತರಕಾರಿ ಎಲ್ಲ. 3 ವಿಸಲ್ಗೆ ಆಲ್ಮೋಸ್ಟ್ ಇಷ್ಟು ಬೆಂದೋಗ್ಬಿಡುತ್ತೆ ಬೇಳೆ ತರಕಾರಿ ಎಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಬನ್ನಿ ಇವಾಗ ಹೇಗೆ ಮಾಡೋದು ನೋಡೋಣ. ಒಗ್ಗರಣೆ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ, 1/2 ಟೇಬಲ್ ಸ್ಪೂನ್ ಸಾಸಿವೆ, ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಮತ್ತು ಸಣ್ಣದಾಗಿ ಚಾಪ್ ಮಾಡಿರುವಂತಹ ಬೆಳ್ಳುಳ್ಳಿ, ಇಲ್ಲಾಂದರೆ ಜಜ್ಜಿಟ್ಕೊಂಡಿರೋಂತಹ ಬೆಳ್ಳುಳ್ಳಿ ಹಾಕಿರೋ ಆಗುತ್ತೆ. ಇವಾಗ ಇಷ್ಟನ್ನು ಕಂದು ಬಣ್ಣ ಬರೋವರೆಗೂ ಫ್ರೈ ಮಾಡಿದಾದ್ಮೇಲೆ ಒಂದು ಸಣ್ಣದಾಗಿ ಕಟ್ ಮಾಡಿರುವಂತಹ ಟೊಮೊಟೊನ ಸೇರಿಸ್ಕೊಂಡು ಫ್ರೈ ಮಾಡಬೇಕಾಗುತ್ತೆ. ನಂತರ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಸಾಲ ಖಾರ, ಸೊ ಅಷ್ಟನ್ನು ಹಾಕಬೇಕಾಗತ್ತೆ. ನೋಡಿ ಈ ಥರ. ಮತ್ತು ಅದರಲ್ಲಿ ಖಾರ ಎಲ್ಲ ಉಳಿದಿರುತ್ತಲ್ವ ಮಿಕ್ಸಿ ಜಾರಲ್ಲಿ, ಸೊ ಅದನ್ನು ಸ್ವಲ್ಪ ವಾಟರಲ್ಲಿ ಇದು ಮಾಡಿಬಿಟ್ಟು ಹಾಕೊಳ್ಳಿ, ವೇಸ್ಟ್ ಮಾಡಬೇಡಿ. ನಂತರ ಇವಾಗ ಮತ್ತೆ ಒಂದು ಮಿಕ್ಸಿ ಜಾರ್ಗೆ ಟೊಮೊಟೊನ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೀಡಿಯಮಾಗಿ ಪೇಸ್ಟ್ ಮಾಡಿ, ಏನು ತುಂಬ ಸಾಫ್ಟ್ ಅಂತ ಏನು ಬೇಕಾಗಿಲ್ಲ. ಮೀಡಿಯಮಾಗಿ ಪೇಸ್ಟ್ ಆದರೂ ಸಾಕಾಗುತ್ತೆ. ಜಸ್ಟ್ ಒಂದು ಸಲ ಜರ್ರ್ ಅನಿಸಿದರೆ ಸಾಕು. ನೋಡಿ ಈ ಥರ ರೆಡಿಯಾಗಿದೆ. ತುಂಬ ಸಾಫ್ಟಾಗಿ ಏನು ಬೇಡ. ಇವಾಗ ಇಷ್ಟನ್ನು ಈಗ ಮಸಾಲ ಖಾರ ಅಲ್ಲಿ ಬೇಯ್ತಾ ಇತ್ತಲ್ವಾ, ಸೊ ಅದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ಥರ ಸೇರಿಸ್ಕೊಂಡು ಫುಲ್ ಮಿಕ್ಸ್ ಮಾಡಿ. ಮಿಕ್ಸ್ ಆದ ನಂತರ ಸ್ವಲ್ಪ ಹುಣಸೆ ಹಣ್ಣನ್ನು ನಾನು ಇಲ್ಲಿ ವಾಶ್ ಮಾಡಿಬಿಟ್ಟು ಬಿಸಿ ನೀರಲ್ಲಿ ನೆನೆಸ್ಬಿಟ್ಟು ಕಿವುಚಿ ರಸನ ಇಟ್ಕೊಂಡಿದ್ದೆ. ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ. ನಂತರ ಇಲ್ಲಿ ಕಲ್ಲು ಉಪ್ಪನ್ನ ರುಚಿ ನೋಡಿಕೊಂಡು ಹಾಕೋಬೇಕಾಗತ್ತೆ. ಯಾಕಂದರೆ ನಾವು ತರಕಾರಿನ ವಿಸಲ್ ಹಾಕ್ಸಿರ್ತೀವಲ್ಲ, ಸೊ ಅಲ್ಲೂ ನಾವು ಉಪ್ಪನ್ನ ಸೇರಿಸ್ಕೊಂಡಿರ್ತೀವಿ. ಸೊ ಅದರಿಂದ ರುಚಿ ನೋಡಿ ಹಾಕೊಳ್ಳಿ. ನೋಡಿ ಈ ಥರ ರೆಡಿಯಾಗಿದೆ. ಈ ಥರ ಚೆನ್ನಾಗಿ ಕುದಿಬೇಕು ಸಾಂಬಾರು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಈ ಥರ ಘಮ ಘಮ ಸ್ಮೆಲ್ ಬರಬೇಕು. ಸೊ ಅಲ್ಲಿವರೆಗೂ ಕುದಿಸ್ಕೊಳ್ಳಿ. ಬೇಯಿಸಿ ಇಟ್ಕೊಂಡಿರೋವಂತಹ ಈ ತರಕಾರಿನೆಲ್ಲ ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಮಸಾಲ ಖಾರ ಕುದೀತಿತ್ತಲ್ವಾ, ಸೊ ಅದಕ್ಕೆ ಎಲ್ಲ ತರಕಾರಿನೂ ಸೇರಿಸ್ಕೊಳ್ಳಿ. ಹೀಗೆ ಇದೆಲ್ಲ ಸೇರಿಸ್ಕೊಂಡು ಆದ ನಂತರ ಸಾಂಬಾರು ಬೇಗ ರೆಡಿ ಆಗಿಬಿಡುತ್ತೆ. ಈಗ ಯಾಕೆ ಅಂದರೆ ತರಕಾರಿನೂ ಆಲ್ರೆಡಿ ಬೆಂದಿದೆ ಮತ್ತು ಮಸಾಲ ಖಾರನೂ ಬೆಂದಿದೆ ಅಲ್ವಾ, ಅದಕ್ಕೆ ಇವಾಗ ಜಾಸ್ತಿ ಹೊತ್ತೇನು ಹಿಡಿಯಲ್ಲ, ಸಾಂಬಾರು ಪಟ್ ಅಂತ ರೆಡಿ ಆಗಿಬಿಡುತ್ತೆ. ನೋಡಿ ಇವಾಗ ಸೊ ಈ ಥರ ಎಲ್ಲನೂ ಹಾಕಿದಾದ್ಮೇಲೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ತರಕಾರಿ ಜೊತೆಲಿ. ನೋಡಿ ಸಾಂಬಾರು ಆಗಿದೆ. ಸಾಂಬಾರೆಲ್ಲ ಕುದ್ದು ರೆಡಿಯಾಗಿ ಸ್ವಲ್ಪ ಹೊತ್ತು ಆದಮೇಲೆ ನಿಮಗೆ ಸಾಂಬಾರನ್ನ ತೋರಿಸ್ತಾ ಇದ್ದೀನಿ ಫೈನಲ್ ಆಗಿ ಹೇಗಿರುತ್ತೆ ಅಂತ. ನೋಡಿ ಈ ಥರ ಇದೆ. ಆಲ್ಮೋಸ್ಟ್ ಸಾಂಬಾರು ಫುಲ್ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಾಗಿದೆ.
ಲಾಸ್ಟಲ್ಲಿ ಈ ಥರ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಹಾಕೋಬೇಕಾಗುತ್ತೆ, ಏಕೆಂದರೆ ರುಚಿಗೋಸ್ಕರ. ಲಾಸ್ಟಾಗಿ ಸ್ಟವ್ ಆಫ್ ಮಾಡೇ ಹಾಕೊಳ್ಳಿ, ಏನಾಗಲ್ಲ, ಚೆನ್ನಾಗಿರುತ್ತೆ. ಒಂಥರ ಹಸಿ ಸೊಪ್ಪನ್ನೇ ಹಾಕಿದಾಗ ಲಾಸ್ಟಲ್ಲಿ. ನೋಡಿ ಹೇಗೆ ರೆಡಿಯಾಗಿದೆ ಅಂತ. ಸೇಮ್ ಇದೇ ಥರ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತು ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ, ಇದೇ ರೀತಿ ಒಳ್ಳೊಳ್ಳೆ ರೆಸಿಪೀಸ್ಗೋಸ್ಕರ ನಮ್ಮ ಶೈಲಜಾ ಕುಕಿಂಗ್ ಚಾನಲ್ನ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.